ಈ ಬಾರಿಯ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿನಿ ದಿಶಾ ಅವರಿಗೆ ಮಂಗಳೂರಿನ ಫಳ್ನೀರಿನಲ್ಲಿರುವ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ನಗರದ ಪ್ರತಿಷ್ಠಿತ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಚಿನ್ನಾಭರಣ ಮಳಿಗೆ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಮಾತ್ರವಲ್ಲದೆ ಸಮಾಜಮುಖಿ ಕಾರ್ಯದಲ್ಲೂ ತೊಡಗಿಕೊಂಡಿದೆ. ಈ ಬಾರಿ ನಡೆದ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ದಿಶಾ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕರಾದ ವೀಣಾ ಅವರು ಮಾತನಾಡಿ, ದಿಶಾ ಪ್ರತಿಭಾವಂತೆ ವಿದ್ಯಾರ್ಥಿನಿಯಾಗಿದ್ದು 2 ವರ್ಷದ ಅವಧಿಯಲ್ಲಿಯೂ ಕಲಿಕೆಯಲ್ಲಿ ತಲ್ಲೀನಳಾಗ್ತಾ ಇದ್ಲು. ದಿಶಾ ರ್ಯಾಂಕ್ ಬರ್ತಾಳೆ ಎಂಬ ನಂಬಿಕೆ ಇತ್ತು. ಅದರಂತೆ 600ರಲ್ಲಿ 600 ಅಂಕ ತೆಗೆಯುವ ಮೂಲಕ ಸಾಧನೆ ಮಾಡಿದ್ದಾಳೆ ಎಂದರು. ಸೊ 2 ವರ್ಷದಲ್ಲಿ ನಾನು ನೋಡಿದ ದಿಶಾ ಡಿಫ್ರೆಂಟ್. ನೀವು ಪೇಪರ್ ಅಲ್ಲಿ ನೋಡಿರ್ಬೋದು ಕೆಲವೊಂದು ವಿಷಯಗಳು ತಾಯಿ ತೀರಿದ್ರು ಅಂತ. ಆದರೆ ಆ ಒಂದು ಸಿಚುವೇಶನ್ ಅಲ್ಲಿ ಅವಳು ಹೇಗೆ ಫೇಸ್ ಮಾಡಿದಾಳೆ, ಅವಳೆಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನಾನು ಕಣ್ಣಾರೆ ನೋಡಿದ್ದೇನೆ. ಸೊ ಒಂದು ದಿನ ಕೂಡ ಒಂದು ಟೀಚರ್ಸ್ಗೆ ತಲೆ ಎತ್ತಿ ಮಾತಾಡಿದ ಹುಡುಗಿ ಅಲ್ಲ. 2 ವರ್ಷದಲ್ಲಿ ಟೀಚರ್ಸ್ ಹೇಳುವುದನ್ನ ಪರ್ಫೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ರು. ಎಂತ ಹೇಳಿದ್ರು ಕೂಡ ಪರ್ಫೆಕ್ಟ್ ಆಗಿ ಅದನ್ನು ಫಾಲೋ ಮಾಡಿ ಎಜುಕೇಶನ್ ಸ್ಟಡಿ ಮಾಡಬೇಕು, ಮುಂದೆ ಬರಬೇಕು ಅನ್ನೋದು ಮಾತ್ರ ಗೋಲ್ ಇತ್ತು. ತುಂಬಾ ಸಿಂಪಲ್ ಹುಡುಗಿ ಅಂದ್ರೆ ತುಂಬಾ ಸಿಂಪಲ್ ಹುಡುಗಿ. ಯಾವುದೇ ಒಂದು ಆಟಿಟ್ಯೂಡ್ ಇರ್ಬೋದು, ಒಂಥರ ಚಂಬ ಇರ್ಬೋದು, ಅದು ಯಾವುದು ಕೂಡ ಇಲ್ಲ. ಅಂದ್ರೆ ಮಕ್ಕಳಲ್ಲಿ ಯೂಶಲಿ ಇರ್ತದೆ, ನಮಗೆ ಗೊತ್ತುಂಟು, ಕಾನ್ಫಿಡೆನ್ಸ್ ಇದೆ, ನಾವು ಬರಿತೇವೆ ಅಂತ ಹೇಳಿದ್ರು ಕೂಡ ಫಾಲೋ ಮಾಡೋದಿಲ್ಲ. ಆದ್ರೆ ಅವಳು ಹಾಗೆಲ್ಲ ಯಾವ ಟೀಚರ್ಸ್ ಅಂತ ಹೇಳಿದ್ರು ಕೂಡ ಅದನ್ನು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ಲು. ಮತ್ತೆ ತಾಯಿ ತೀರಿದಾಗ ನನ್ನ ಎಕ್ಸಾಮ್ ದಿನವೇ ಅವರ ತಾಯಿ ತೀರಿದ್ದು. ನನ್ನ ಎಕನಾಮಿಕ್ಸ್ ಎಕ್ಸಾಮ್ ಬರೆದು ಬಂದಿದ್ಲು. ಆ ದಿನವೇ ಸಂಜೆ ಹೀಗೆ ಕೋಮದಲ್ಲಿ ಹೋಗಿದ್ದಾರೆ ಅಂತೆಲ್ಲ ಗೊತ್ತಾಯಿತು. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನ ಸ್ಟೋರ್ ಹೆಡ್ ಹಫೀರ್ ರೆಹಮಾನ್ ಅವರು ಮಾತನಾಡಿ, ಸಾಧನೆಗೆ ಯಾವುದೂ ಅಡ್ಡಿ ಬರೋದಿಲ್ಲ ಅನ್ನೋದಕ್ಕೆ ದಿಶಾ ಉದಾಹರಣೆಯಾಗಿದ್ದಾಳೆ. ಮಾತೃವಿಯೋಗದ ಸಮಯದಲ್ಲೂ ಪರೀಕ್ಷೆಯನ್ನ ಬರೆದು ಸಾಧನೆ ಮಾಡಿರುವುದು ಎಲ್ಲರೂ ಮೆಚ್ಚುವಂತದ್ದು ಎಂದರು. ಯಾರೊಬ್ಬರದ್ದು ಆಸ್ತಿ ಅಲ್ಲ, ಅದೇ ರೀತಿ ಸಾಧನೆಗೆ ಯಾವುದೂ ಅಡ್ಡಿ ಬರೋದಿಲ್ಲ ಅಂತ ಹೇಳೋದಕ್ಕೆ ಇವತ್ತು ಒಂದು ಜ್ವಲಂತ ನಿದರ್ಶನ ನಮ್ಮ ದಿಶಾ ಎಂಬ ಒಂದು ಸಾಧಕಿ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಇವರ ಬಗ್ಗೆ ಎಲ್ಲ ಪತ್ರಿಕೆಗಳಲ್ಲೂ ಹಾಗೂ TV ಚಾನೆಲ್ಗಳಲ್ಲೂ ವೆಬ್ಸೈಟ್ಗಳಲ್ಲೂ ತುಂಬ ನೀವು ನೋಡಿರ್ತೀರ. ನಾನು ಮತ್ತೆ ಅದನ್ನು ಹೇಳಿ ಎಲ್ಲರನ್ನು ಒಂದು ಭಾವನಾತ್ಮಕ ಲೋಕಕ್ಕೆ ನಾನು ಕರ್ಕೊಂಡು ಹೋಗೋದಿಲ್ಲ. ಯಾವ ರೀತಿ ಸಾಧನೆ ಮಾಡಿದ್ದಾರೆ ಅಂತ 600ಕ್ಕೆ 600 ಮಾರ್ಕ್ ಅಂತ ಹೇಳುವಾಗ ನಮ್ಮ ಹುಡುಗರು ಕೆಲವರು ಹೇಳ್ತಾ ಇದ್ರು, ನಾವು 2 ಸಲ ಕೂತ್ಕೋಬೇಕಾಗಿದೆ ಅದನ್ನು ಒಂದು ಮಾರ್ಕು ಕಡಿಮೆ ಬರೋದಾಗಿ ಒಂದು ಆ ಸಾಧನೆ ಮಾಡೋದು ಅಂತ ಹೇಳಿದ್ರೆ ಅದು ಸಣ್ಣ ವಿಚಾರ ಅಲ್ಲ. ಅದಕ್ಕಾಗಿ ಅದೆಷ್ಟೋ ಪ್ರಯತ್ನಗಳನ್ನು ರಾತ್ರಿ ಹಗಲು ಅಂತ ನೋಡದೆ ಅವರು ಕಷ್ಟಪಟ್ಟಿರಬಹುದು. ಈ ಸಂದರ್ಭದಲ್ಲಿ ರ್ಯಾಂಕ್ ವಿಜೇತೆ ದಿಶಾ ಅವರನ್ನ ಸನ್ಮಾನಿಸಲಾಯಿತು. ಮೂಡಬಿದ್ರೆಯ ಪ್ರಖ್ಯಾತ ಆಲ್ಮೋಸ್ಟ್ ಯು ಕಾಲೇಜಿನ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ಕೂಡ ಜೋರಾಗಿ ಚಪ್ಪಲಿ ತಟ್ಟಲು, ಯಾಕೆಂದರೆ 600ರಲ್ಲಿ 600 ಮಾರ್ಕ್ಸ್ ಅನ್ನು ಗಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಬ್ರಾಂಚ್ ಮ್ಯಾನೇಜರ್ ರಘುರಾಮ್ CS, ಸೇಲ್ಸ್ ಮ್ಯಾನೇಜರ್ ಗಿರೀಶ್ ರೈ, ಡೆಪ್ಯೂಟಿ ಮ್ಯಾನೇಜರ್ ಸಮೀರ್, ಮಾರ್ಕೆಟಿಂಗ್ ಮ್ಯಾನೇಜರ್ ಶೇಖ್ ಫರ್ಹಾನ್ ಹಾಗೂ ಸ್ಟಿಫನ್, ರಶ್ಮಿ ಜಿ ಪೂಜಾರಿ, ಗಂಗಾಧರ್ ಪೂಜಾರಿ ಉಪಸ್ಥಿತರಿದ್ದರು.